ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣ. ಇದೀಗ ಅವರ ಆಸ್ತಿ ಕುರಿತು ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಆಸ್ತಿಯ ಕುರಿತು. ಓಂ ಪ್ರಕಾಶ್ ಅವರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ ಗೊತ್ತಾ? ಓಂ ಪ್ರಕಾಶ್ ಅವರ ಆಸ್ತಿಯಿಂದಲೇ ಅವರಿಗೆ ಕಂಟಕ ಇತ್ತಾ? ಉತ್ತರ ಕರ್ನಾಟಕ ಬೆಳಗಾವಿ ಹುಬ್ಬಳ್ಳಿಯಲ್ಲೂ ಕೂಡ ಆಸ್ತಿಯನ್ನ ಗಳಿಸಿದ್ರು ಓಂ ಪ್ರಕಾಶ್. ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇತ್ತು. ಹೊಸ ಬಸ್ ನಿಲ್ದಾಣದ ಬಳಿ ಸೈಟ್ ಇತ್ತು. ನಿವೇಶನ ಅಂದ್ರೆ ಅದೇ ಸೈಟು. ಕಾರವಾರದ ದಾಂಡೇಲಿ ಬಳಿ ಕೂಡ ಕಾಳಿ ಹಿನ್ನೀರಿನ ಪ್ರದೇಶದಲ್ಲಿ ಸುಮಾರು 17 ಎಕರೆ ಆಸ್ತಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಗಳಿಸಿದ್ರು ಓಂ ಪ್ರಕಾಶ್. ದಾಂಡೇಲಿಯಲ್ಲಿ ರೆಸಾರ್ಟ್ ಹೋಮ್ ಸ್ಟೇ ಕೂಡ ಇದೆ ಅವ್ರಿಗೆ. ಬೆಳಗಾವಿ ಸಹಿತ ಅನೇಕ ಕಡೆ ಆಸ್ತಿಯನ್ನ ಗಳಿಸಿದ್ದಾರೆ. ಏನ್ ಪ್ರಯೋಜನ? ಆಸ್ತಿ ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ, ಆಸ್ತಿಯೇ ಅವರ ಜೀವಕ್ಕೆ ಕುತ್ತನ್ನ ತಂತಲ್ಲ. ಹಲವಾರು ಹಂಗಂತೆ ಹಿಂಗಂತೆ ಅನ್ನುವ ಅನುಮಾನಗಳು ಓಡಾಡ್ತಾ ಇದೆಯಪ್ಪ. ಸಾಲ ಮಾಡ್ಕೊಂಡಿದ್ರಂತೆ ಅಂತ ಕೂಡ ಒಂದ್ ಕಡೆಯಿಂದ ಬರುತ್ತೆ. ಮಗದೊಂದ್ ಕಡೆ ಅವರ ಆಸ್ತಿ ಎಲ್ಲೆಲ್ಲಿ ಎಷ್ಟೆಷ್ಟಕ್ಕಿದೆ, ಕೋಟಿಗೆ ಬೆಲೆ ಬಾಳ್ತಾರೆ. ಯಾವ ಕಡೆ ಕಾಲಿಟ್ರು ಕೋಟಿ. ಬೆಳಗಾವಿಲಿ, ದಾಂಡೇಲಿಲಿ, ಹೀಗೆ ಹಲವು ಕಡೆ ಉತ್ತರ ಕರ್ನಾಟಕ ಸೈಟ್ಗಳನ್ನು ಹೊಂದಿದ್ದಾರೆ. ಮೇನ್ ಈ ಒಂದು ಏನ್ ಹೇಳ್ತಾರೆ ಪ್ರಮುಖವಾದ ಜಾಗ ಅಂತಿರುತ್ತಲ್ಲ ಅಂತ ಕಡೆಗಳಲ್ಲಿ ಬಸ್ ಸ್ಟಾಪ್ ಹತ್ರ ಎಲ್ಲ ಸೈಟ್ಗಳಿತ್ತಂತೆ ಅವ್ರಿಗೆ. ಮತ್ತೆ ಕೆಲವೊಂದ್ ಕಡೆ ಎಕರೆಗಟ್ಲೆ ಆಸ್ತಿ ಇದೆ. ಆಸ್ತಿನ ತಂಗಿನ ಹೆಸರಿ ಬರಿತೀನಿ ಅಂತ ಹೋಗಿದ್ದೆ ಇದೆಲ್ಲ ಪರಿಸ್ಥಿತಿ ಕಾರಣ ಆಯ್ತಾ? ಜೀವವನ್ನೇ ಕಳ್ಕೊಳ್ಳುವ ಹಂತಕ್ಕೆ ಹೋಗ್ಬಿಡ್ತಾ? ಕೊಲೆ ಮಾತ್ರ ವಿಪರೀತ 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 ಭಯಂಕರವಾಗಿದೆ. 2.5 ವರ್ಷಗಳ ಕಾಲ ಇಡೀ ರಾಜ್ಯ ಪೊಲೀಸ್ ಇಲಾಖೆಯನ್ನ ಆಳಿದಂತಹ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಮನೆಯಲ್ಲಿ, ಅದು ಕೂಡ ತಾಳಿ ಕಟ್ಟಿದ ಹೆಂಡತಿ ಕೈಯಿಂದ. ಅಂದ್ರೆ ಒಂದು ರೀತಿ ಸಿನಿಮಾ ನೋಡ್ದಂಗೆ ಆಗ್ಬಿಡ್ತು. ಸಿನಿಮಾದವ್ರಿಗೂ ಇಷ್ಟೊಂದು ಚೆನ್ನಾಗಿ ನರೇಟ್ ಮಾಡೋಕೆ ಐಡಿಯಾ ಬರಲ್ವೇನಪ್ಪ, ಆ ಪರಿಸ್ಥಿತಿನ ತಲುಪಿಬಿಟ್ಟಿದ್ರು. ಓಂ ಪ್ರಕಾಶ್ ಅವರಿಗೆ ಆಸ್ತಿಯೇ ಕಂಟಕವಾಯ್ತಾ? ಮೇಲ್ನೋಟಕ್ಕೆ ಹೌದು ಅಂತ ಇದೆ ಮೂಲಗಳು. ಒಂದ್ ಕಡೆ ಅವರ ಹೆಂಡತಿ ತನಿಖೆನ ಎದುರಿಸ್ತಾ ಇದ್ದಾರೆ. ಮಗದೊಂದ್ ಕಡೆ ಮಗ ತಂದೆಯನ್ನ ಕಳ್ಕೊಂಡು ತಬ್ಲಿ ಆಗಿದ್ದಾನೆ. ಅಮ್ಮ ಜೈಲ್ ಸೇರಿದ್ದಾರೆ. ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಯಾರು? ಓಂ ಪ್ರಕಾಶ್ ಅವರು. ದಾಂಡೇಲಿಯಲ್ಲಿ, ಬೆಳಗಾವಿ ಭಾಗದಲ್ಲಿ, ಇನ್ನು ಹಲವು ಕಡೆ ಸೈಟ್ಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸೈಟ್ಗಳು. ಯಾವುದು ಈ 30-40 ಅನ್ಕೊಳಕ್ ಹೋಗ್ಬಿಡಿ ನೀವು, ದೊಡ್ಡ ದೊಡ್ಡ ನಿವೇಶನಗಳು ಅವೆಲ್ಲ. ಆಮೇಲೆ 17-18 ಎಕರೆ ಜಮೀನು. ಇದನ್ನ ಮಗಳ ಹೆಸರು ತಂಗಿಯ ಹೆಸರಿಗೆ ಮಾಡ್ತೀನಿ ಅಂತ ಹೋಗಿದ್ದೆ ಅವ್ರಿಗೆ ಕಂಟಕ ಆಗ್ಬಿಡ್ತಾ? ಹೆಂಡತಿ ಸಹಿಸ್ಲಿಲ್ವಾ ಹಾಗಾದ್ರೆ? ಅದೇನೋ ಆಗಿರುತ್ತೆ. ಈಗ ಜಸ್ಟ್ ಹಂಗಂತೆ ಹಿಂಗಂತೆ ಅಂತ ಮಾತಾಡ್ಬೇಕಷ್ಟೇ ತನಿಖೆ ಆಗೋ ತನಕ. ತನಿಖೆಯ ನಂತರವೇ ಪೊಲೀಸರು ಒಂದೊಂದು ಇಂಚಿಂಚನ್ನು ಕೂಡ ಬರೀತಾರೆ. ಬಾಡಿ ಹೆಂಗ ಬಿದ್ದಿತ್ತು, ಯಾವ ವರದಿ ಕೂಡ ಬಂದಿದೆ ವಿದ್ಯಾ. FSL ವರದಿಯಲ್ಲಿ ಪಲ್ಲವಿ ಅವರ ಇದು ಕೈ ಫುಟ್ ಪ್ರಿಂಟ್ ಏನ್ ಹೇಳ್ತೀವಿ ಅದು ಕೂಡ ಪತ್ತೆ ಆಗಿರುವಂತದ್ದು. ಇಬ್ಬಿಬ್ರದ್ದು ಅಂದ್ರೆ ಅಲ್ಲಿ ಅವ್ರು ಒಪ್ಕೊಂಡಿದ್ದಾರೆ. ಬಟ್ ಆದ್ರೆ ಇಲ್ಲಿ ಅವರ ಮಗಳ ಕೃತಿ ಇದಾರಲ್ಲ, ಕೃತಿ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಸೇರಿ ಮಾಡಿದ್ದಾರೆ. ಪ್ರಯತ್ನ ಮಾಡಿದ್ರು ಪಲ್ಲವಿ ಅವರು. ನಾನೇ ಮಾಡಿದ್ದೆ, ಎಲ್ಲಾನು ನಾನೇ ಮಾಡಿದ್ದು ಅಂತ. ಮಗಳನ್ನ ಉಳಿಸ್ಕೊಳ್ಳೋಣ. ಈಗ ಹೆಂಗಿದ್ರು ನಾನಂತೂ ಶಿಕ್ಷೆ ಅನುಭವಿಸ್ತೀನಲ್ಲ, ಮಗಳಾದ್ರೂ ಚೆನ್ನಾಗಿರ್ಲಿ ಅನ್ನೋ ಇಂಟೆನ್ಷನ್ ಹೋದ್ರೆ ಆಗಿಲ್ಲ ಆಕೆಗೆ. ಸೊ ಹಾಗಾಗಿ ತನಿಖೆ ಆಗ್ಬೇಕು. ತನಿಖೆಯ ನಂತರ ಅಮ್ಮನ ಪಾತ್ರ ಎಷ್ಟು, ಮಗಳ ಪಾತ್ರ ಎಷ್ಟು, ಅಮ್ಮ ಮಗಳು ಸೇರ್ಕೊಂಡು ಗಂಡನಿಗಿಂತ ಪರಿಸ್ಥಿತಿಯನ್ನು ಅಪ್ಪನಿಗಿಂತ ಪರಿಸ್ಥಿತಿ ತಂದಿಟ್ಬಿಟ್ರಲ್ಲ. ಈಗ ಆಸ್ತಿನ ಅನುಭವಿಸೋದು ಯಾರಪ್ಪ ಹಂಗಾದ್ರೆ? ಸರಿ, ಕೋಟಿ ಆಸ್ತಿ ಇದೆ, ಆಸ್ತಿಗೋಸ್ಕರನೇ ಈ ಕೊಲೆ ಆಯ್ತು ಅಂತ ಅಂದ್ಕೊಳ್ಳೋಣ. ನಮ್ಗಳಿಗೆ ಗೊತ್ತಿಲ್ಲ ಇನ್ನು ಕ್ಲಾರಿಟಿ, ಅಂದ್ರೆ ತನಿಖೆ ಆಗಬೇಕು. ಬಟ್ ಆಸ್ತಿಗೆ ಆಗಿದ್ರು ಕೂಡ ಅಮ್ಮ ಅನುಭವಿಸೋಕ್ಕಾಯ್ತಾ? ಮಗಳು ಅನುಭವಿಸೋಕ್ಕಾಗತ್ತಾ? ಆಮೇಲೆ ಎಲ್ಲ ಶಿಕ್ಷೆ ಮುಗಿಸ್ಕೊಂಡು ಹೊರಗೆ ಬಂದ್ರು ಅಂದ್ಕೊಂಡ್ರು ಕೂಡ ಆ ಗಿಲ್ಟಿಂದ ಹೊರಗೆ ಬರೋಕ್ಕಾಗತ್ತಾ? ಆಸ್ತಿನ ಆರಾಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಅನುಭವಿಸಕ್ಕಾಗತ್ತಾ? ಖಂಡಿತ ಇಲ್ಲ. ಪಲ್ಲವಿಯವರ ಮೊಕ್ಕಚ್ಚರಿ ನೋಡಿದಂತಹ ಸಂದರ್ಭದಲ್ಲಿ ವಿದ್ಯಾ, ಅವ್ರಿಗೆ ನಾನು ಕೊಲೆ ಮಾಡಿದ್ದೀನಿ, ನನ್ನ ಗಂಡನ್ ಸಾಯಿಸಿದೀನಿ ಅನ್ನುವಂತಹ ಗಿಲ್ಟೇ ಇರ್ಲಿಲ್ಲ ಅವರ ಮುಖ ನೋಡಿದಾಗ. ಪಶ್ಚಾತ್ತಾಪ ಅಂತೂ ಕಾಣ ಸಿಕ್ಲಿಲ್ಲ. ಮೇ ಬಿ ಅವ್ರು ಯಾವ್ಯಾವ ಹಿಂಸೆಗಳಿಗೆ ಒಳಪಟ್ಟಿದ್ರು, ಹೊರಗೆ ಹೆಂಗಿದ್ರು ಓಂ ಪ್ರಕಾಶ್ ಅವರು, ಮನೆ ಒಳಗೆ ಹೆಂಗಿದ್ರು ಅದು ಕೂಡ ಗೊತ್ತಿಲ್ಲ. ಹೊರಗಡೆ ಹೇಳುವಂಥವ್ರೆಲ್ಲರೂ ಕೂಡ ಸ್ನೇಹಮಯಿ ಜೀವಿ ಅವರು, ಬಹಳ ಶಾಂತ ಸ್ವಭಾವದ ಜೀವಿ, ಮತ್ತೆ ಕೊಡುಗೈ ದಾನಿ, ಸಹಾಯ ಅಂತ ಬಂದಾಗ ಮುಂದಾಗ್ತಾ ಇದ್ರು ಅಂತ. ಬಟ್ ಮನೆ ಒಳಗಿನ ಪರಿಸ್ಥಿತಿ, ಗಂಡ ಹೆಂಡತಿ ನಡುವೆ ಎಲ್ಲವೂ ಸರಿ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಸರಿ ಇರಲಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ತನಿಖೆ ಆಗಲಿ, ತನಿಖೆಯ ನಂತರ ಒಂದೊಂದು. ಈಗ ಸದ್ಯಕ್ಕೆ ಅವರು ಈಗಲೇ ಏಕ್ದಮ್ ಎಲ್ಲದನ್ನು ನೇರವಾಗಿ ಹೇಳೋ ಪರಿಸ್ಥಿತಿಲಿ ಇರಲ್ಲ. ಟ್ರೀಟ್ಮೆಂಟ್ ಆಗಬೇಕು, 2-3 ಸುತ್ತಿನ ಕೌನ್ಸಿಲಿಂಗ್ ಆಗಬೇಕು. ಕೌನ್ಸಿಲಿಂಗ್ ಆದ ನಂತರ ಚಾರ್ಜ್ ಶೀಟ್ ರೆಡಿ ಆಗುತ್ತೆ, ಕೋರ್ಟಿಗೆ ಸಲ್ಲಿಸ್ತಾರೆ. ಕೋರ್ಟ್ ಆ ನಂತರ ಯಾರ ತಪ್ಪು ಎಷ್ಟು ಪ್ರಮಾಣದಲ್ಲಿದೆ, ಯಾರಿಗೇನು ಶಿಕ್ಷೆ,
ಅಥವಾ ಈ ಒಂದು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ರು, ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನೋದೇ ಅವ್ರಿಗೆಲ್ಲಾದ್ರೂ ಸೇಫ್ ಗಾರ್ಡ್ ಆಗಿ ವರ್ಕ್ ಆಗಿಬಿಡುತ್ತಾ ಗೊತ್ತಿಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟು ತನಿಖೆ ಅಂತೂ ಆರಂಭಗೊಂಡಿದೆ. ಬಟ್ ಈ ಪುಣ್ಯಾತ್ಮ ಓಂ ಪ್ರಕಾಶ್ ಜೀವವನ್ನು ಕಳ್ಕೊಂಡಿದ್ದಾರೆ.